ಈ ದಿನಗಳಲ್ಲಿ ಎಲ್ಲರೂ ಯೂಟ್ಯೂಬ್ನಿಂದ ಹಣ ಗಳಿಸಲು ಬಯಸುತ್ತಾರೆ. ಆದರೆ 99% ಜನರು ತಮ್ಮ ಚಾನೆಲ್ ಅನ್ನು ಪ್ರಾರಂಭಿಸುವುದಿಲ್ಲ, ಏಕೆಂದರೆ ಅವರಿಗೆ ಸ್ಕ್ರಿಪ್ಟ್ ಬರೆಯಲು, ವಿಡಿಯೋ ಎಡಿಟ್ ಮಾಡಲು ಬರುವುದಿಲ್ಲ, ಅಥವಾ ಅವರಿಗೆ ತಮ್ಮ ಧ್ವನಿ ಇಷ್ಟವಾಗುವುದಿಲ್ಲ ಮತ್ತು ತಮ್ಮ ಮುಖವನ್ನು ತೋರಿಸಲು ಬಯಸುವುದಿಲ್ಲ. ಒಳ್ಳೆಯ ಸುದ್ದಿ ಏನೆಂದರೆ 2025ರಲ್ಲಿ ಈ ಯಾವುದರ ಅಗತ್ಯವೂ ಇಲ್ಲ. ನೀವು ಎಐ ಕೃತಕ ಬುದ್ಧಿಮತ್ತೆಯನ್ನು ಬಳಸಲು ಕಲಿತರೆ ಸಾಕು. ಉದಾಹರಣೆಗೆ ಈ ಚಾನೆಲ್ ಅನ್ನು ನೋಡಿ. ಇದು ಕೇವಲ 14 ವಿಡಿಯೋಗಳಿಂದ 75Kಗಿಂತ ಹೆಚ್ಚು ಚಂದಾದಾರರನ್ನು ಗಳಿಸಿದೆ. ಅದರ ಅತ್ಯಂತ ಜನಪ್ರಿಯ ವಿಡಿಯೋ ಕೇವಲ 4 ತಿಂಗಳ ಹಿಂದೆ ಅಪ್ಲೋಡ್ ಮಾಡಲಾಗಿದ್ದು ಸುಮಾರು 5 ಮಿಲಿಯನ್ ವೀಕ್ಷಣೆಗಳನ್ನು ಹೊಂದಿದೆ. ಈ ಚಾನೆಲ್ ಸ್ಫೂರ್ತಿದಾಯಕ ಕಥೆಗಳನ್ನು ಅಪ್ಲೋಡ್ ಮಾಡುತ್ತದೆ ಮತ್ತು ಅದರ ಎಲ್ಲಾ ವಿಡಿಯೋಗಳು ಎಐನಿಂದ ಮಾಡಲ್ಪಟ್ಟಿವೆ. ಅಂದರೆ ರಚನೆಕಾರನ ಧ್ವನಿ ಇಲ್ಲ, ಮುಖ ತೋರಿಸಿಲ್ಲ. ಸ್ಕ್ರಿಪ್ಟ್ ಮತ್ತು ಎಡಿಟಿಂಗ್ ಕೆಲಸವನ್ನು ಕೂಡ ಎಐನಿಂದ ಮಾಡಲಾಗಿದೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನೀವು ಕೂಡ ಹಂತ ಹಂತವಾಗಿ ಎಐ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳ ಚಾನೆಲ್ ಅನ್ನು ಹೇಗೆ ಪ್ರಾರಂಭಿಸಬಹುದು ಎಂಬುದರ ಸಂಪೂರ್ಣ ಪ್ರಕ್ರಿಯೆಯನ್ನು ತೋರಿಸುತ್ತೇನೆ. ಮತ್ತು ನಾನು ನನ್ನ ಸ್ವಂತ ಚಾನೆಲ್ ಅನ್ನು ಕೂಡ ಮಾಡಿ ಅದರ ಅಂತಿಮ ಫಲಿತಾಂಶವನ್ನು ತೋರಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ಟೆಪ್ 1. ಹೊಸ ಚಾನೆಲ್ ರಚಿಸುವ ಮೊದಲು ನಮಗೆ ಒಂದು ಹೆಸರು, ಒಂದು ಲೋಗೋ ಮತ್ತು ಸರಳವಾದ ಚಾನೆಲ್ ಆರ್ಟ್ ಬೇಕು. ಆದ್ದರಿಂದ ನಾನು ಚಾಟ್‌ಜಿಪಿಟಿಗೆ ನಾನು ಒಂದು ಸ್ಫೂರ್ತಿದಾಯಕ ಕಥೆಗಳ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡುತ್ತಿದ್ದೇನೆ. ನನಗೆ 10 ಅನನ್ಯ ಆದರೆ ಸರಳವಾದ ಚಾನೆಲ್ ಹೆಸರುಗಳನ್ನು ತಿಳಿಸು. ಹೆಸರು ಹೆಚ್ಚು ಸಂಕೀರ್ಣವಾಗಿರಬಾರದು. ಅದರಲ್ಲಿ ಇನ್ಸ್ಪೈರ್, ಡ್ರೀಮ್, ಸಕ್ಸೆಸ್, ಮೋಟಿವೇಶನ್ ನಂತಹ ಸರಳ ಪದಗಳನ್ನು ಬಳಸಲಿ ಎಂದು ಹೇಳುತ್ತೇನೆ. ಈ ಪ್ರಾಂಪ್ಟ್ ಅನ್ನು ನಮೂದಿಸಿದ ತಕ್ಷಣ ಚಾಟ್‌ಜಿಪಿಟಿ ಅನೇಕ ಒಳ್ಳೆಯ ಹೆಸರುಗಳನ್ನು ಶಿಫಾರಸು ಮಾಡಿದೆ. ಅದರಲ್ಲಿ ನನಗೆ 9ನೇಯದು ತುಂಬಾ ಇಷ್ಟವಾಯಿತು. ಅದು ವಿಕ್ಟರಿ ಟೇಲ್ಸ್. ಈ ಹೆಸರಿನೊಂದಿಗೆ ನಾನು ಯೂಟ್ಯೂಬ್ನಲ್ಲಿ ಶ್ರೇಣೀಕರಿಸಬಹುದೇ ಎಂದು ನೋಡಲು ನಾನು ಯೂಟ್ಯೂಬ್ನಲ್ಲಿ ವಿಕ್ಟರಿ ಟೇಲ್ಸ್ ಎಂದು ಹುಡುಕಿದೆ ಮತ್ತು ಸರ್ಚ್ ಫಿಲ್ಟರ್ಗಳಲ್ಲಿ ಚಾನೆಲ್ ಅನ್ನು ಆಯ್ಕೆ ಮಾಡಿದೆ. ಈ ಹೆಸರಿನಲ್ಲಿ ಅನೇಕ ಚಾನೆಲ್ಗಳಿದ್ದರೂ ಒಬ್ಬರ ಚಂದಾದಾರರು 4, ಇನ್ನೊಬ್ಬರದು 6, ಮತ್ತೊಬ್ಬರದು 5 ಇವೆ. ಅಂದರೆ ಈ ಹೆಸರಿನಲ್ಲಿ ಯಾವುದೇ ಸ್ಥಾಪಿತ ಕ್ರಿಯೇಟರ್ ಇಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾನು ಈ ಹೆಸರಿನೊಂದಿಗೆ ಸುಲಭವಾಗಿ ಶ್ರೇಣೀಕರಿಸಬಹುದು, ಆದರೆ ಈ ಹೆಸರಿನ ಹ್ಯಾಂಡಲ್ @ವಿಕ್ಟರಿ ಟೇಲ್ಸ್ ನನಗೆ ಸಿಗುವುದಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಏನು ಮಾಡುತ್ತೇನೆಂದರೆ ನನಗೆ ಇಷ್ಟವಾದ ಹೆಸರಿನ ಕೊನೆಯಲ್ಲಿ ಒಂದು ಪ್ರತ್ಯಯ ಸಫಿಕ್ಸ್ ಅನ್ನು ಸೇರಿಸುತ್ತೇನೆ. ಇದರಿಂದ ಆ ಹೆಸರು ಅನನ್ಯವಾಗುತ್ತದೆ. ನೀವು ಬಳಸಬಹುದಾದ ಕೆಲವು ಸಾಮಾನ್ಯ ಪ್ರತ್ಯಯಗಳು YT, ಟಿವಿ, ಹಬ್, ವರ್ಲ್ಡ್, ಕ್ಯೂಬ್ ಇತ್ಯಾದಿ. ಆದ್ದರಿಂದ ಇವುಗಳಿಂದ ಹೆಸರುಗಳನ್ನು ಮಾಡಿದರೆ ನಮಗೆ ವಿಕ್ಟರಿ ಟೇಲ್ಸ್ YT, ವಿಕ್ಟರಿ ಟೇಲ್ಸ್ ಟಿವಿ, ವಿಕ್ಟರಿ ಟೇಲ್ಸ್ ಹಬ್, ವಿಕ್ಟರಿ ಟೇಲ್ಸ್ ವರ್ಲ್ಡ್ ಮತ್ತು ವಿಕ್ಟರಿ ಟೇಲ್ಸ್ ಟ್ಯೂಬ್ ಸಿಗುತ್ತವೆ. ಇವುಗಳಲ್ಲಿ ವಿಕ್ಟರಿ ಟೇಲ್ಸ್ YT ಉತ್ತಮವಾಗಿ ಕಾಣುತ್ತಿದೆ ಮತ್ತು ಸಹಜವಾಗಿ ಈ ಹೆಸರಿನಲ್ಲಿ ಯಾವುದೇ ಚಾನೆಲ್ ಅಸ್ತಿತ್ವದಲ್ಲಿಲ್ಲ. ಆದ್ದರಿಂದ ನಾನು ಹೊಸ ಚಾನೆಲ್ ಅನ್ನು ರಚಿಸುತ್ತೇನೆ ಮತ್ತು ಅದರ ಹೆಸರನ್ನು ವಿಕ್ಟರಿ ಟೇಲ್ಸ್ YT ಎಂದು ಇಡುತ್ತೇನೆ ಮತ್ತು ನಮ್ಮ ಚಾನೆಲ್ ಸಿದ್ಧವಾಗಿದೆ. ಈಗ ಅದನ್ನು ಕಸ್ಟಮೈಸ್ ಮಾಡುವುದು ಮಾತ್ರ ಉಳಿದಿದೆ. ಆದ್ದರಿಂದ ನಾನು ಚಾಟ್‌ಜಿಪಿಟಿಗೆ ನನ್ನ ವಿಕ್ಟರಿ ಟೇಲ್ಸ್ YT ಎಂಬ ಸ್ಫೂರ್ತಿದಾಯಕ ಕಥೆಗಳ ಯೂಟ್ಯೂಬ್ ಚಾನೆಲ್ಗೆ 5 ಚಾನೆಲ್ ಐಕಾನ್ ಐಡಿಯಾಗಳನ್ನು ನೀಡು ಎಂದು ಹೇಳುತ್ತೇನೆ. ಮತ್ತು ನೀವು ನೋಡುವಂತೆ ಇದು ನಮ್ಮ ವಿಷಯಕ್ಕೆ ಸೂಕ್ತವಾದ ಅನೇಕ ಉತ್ತಮ ಐಡಿಯಾಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ ವಿಕ್ಟರಿ ಟಾರ್ಚ್ ಲಾಂಛನ, ಧ್ವಜದೊಂದಿಗೆ ಏರುತ್ತಿರುವ ಪರ್ವತ, ರೆಕ್ಕೆಗಳನ್ನು ಹೊಂದಿರುವ ತೆರೆದ ಪುಸ್ತಕ ಇತ್ಯಾದಿ. ಈ ಎಲ್ಲಾ ಐಡಿಯಾಗಳು ಒಂದು ಸ್ಫೂರ್ತಿದಾಯಕ ಕಥೆಗಳ ಚಾನೆಲ್ ಅನ್ನು ಪ್ರತಿನಿಧಿಸಲು ಪರಿಪೂರ್ಣವಾಗಿವೆ. ನನಗೆ ಈ ಧ್ವಜದೊಂದಿಗೆ ಏರುತ್ತಿರುವ ಪರ್ವತ ಐಡಿಯಾ ಇಷ್ಟವಾಯಿತು. ಆದ್ದರಿಂದ ನಾನು ಚಾಟ್‌ಜಿಪಿಟಿಗೆ 2ನೇ ಐಡಿಯಾವನ್ನು ರಚಿಸಲು ಹೇಳುತ್ತೇನೆ ಮತ್ತು ಇದು ನನಗೆ ಕೆಲವು ವಿವರಗಳನ್ನು ದೃಢೀಕರಿಸಲು ಕೇಳುತ್ತದೆ. ಚಿತ್ರದ ಶೈಲಿ, ಬಣ್ಣಗಳ ಯೋಜನೆ, ವೃತ್ತಾಕಾರದ ಅಥವಾ ಚೌಕಾಕಾರದ ವಿನ್ಯಾಸ ಹೇಗಿರಬೇಕು ಎಂಬ ವಿವರಗಳು. ಈ ಹಂತದಲ್ಲಿ ನೀವು ಲೋಗೋದ ವಿವರಗಳನ್ನು ನಿಮ್ಮ ಇಚ್ಛೆಯಂತೆ ನಿರ್ದಿಷ್ಟಪಡಿಸಬಹುದು. ನಾನು ಬೇಗನೆ ಅದರ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಇದೇ ವಿಡಿಯೋದಲ್ಲಿ ನಾನು ಬಳಸಿದ ಎಲ್ಲಾ ಪ್ರಮುಖ ಪ್ರಾಂಪ್ಟ್ಗಳು ಈ ವಿಡಿಯೋದ ವಿವರಣೆಯಲ್ಲಿ ಲಭ್ಯವಿವೆ. ಸರಿ, ನಮ್ಮ ಲೋಗೋ ಸಿದ್ಧವಾಗಿದೆ ಮತ್ತು ನಾನು ಅಂದುಕೊಂಡಂತೆ ಇದೆ. ಇದು ಅದ್ಭುತವಾಗಿದೆ. ಈಗ ಬ್ರ್ಯಾಂಡಿಂಗ್ ಕೆಲಸ ಬಹುತೇಕ ಮುಗಿದಿದೆ. ಒಂದು ಚಾನೆಲ್ ಆರ್ಟ್ ಮಾಡುವುದು ಮಾತ್ರ ಉಳಿದಿದೆ. ಇದಕ್ಕಾಗಿ ನಾನು ಚಾಟ್‌ಜಿಪಿಟಿಗೆ ನೀನು ಈಗ ರಚಿಸಿದ ಅದೇ ಐಕಾನ್ ಅನ್ನು ಬಳಸಿ ಬಿಳಿ ಹಿನ್ನೆಲೆಯೊಂದಿಗೆ ಒಂದು ಸರಳ ಚಾನೆಲ್ ಆರ್ಟ್ ಅನ್ನು ರಚಿಸು. ಚಾನೆಲ್ ಹೆಸರು ವಿಕ್ಟರಿ ಟೇಲ್ಸ್ YT ಕೂಡ ಸೇರಿಸಿದೆ ಎಂದು ಖಚಿತಪಡಿಸಿಕೋ ಎಂದು ಹೇಳುತ್ತೇನೆ. ನಂತರ ನಾವು ಕೆಲವು ಸೆಕೆಂಡುಗಳ ಕಾಲ ಕಾಯುತ್ತೇವೆ ಮತ್ತು ನಮ್ಮ ಚಾನೆಲ್ ಆರ್ಟ್ ಕೂಡ ಸಿದ್ಧವಾಗುತ್ತದೆ. ಇದು ವೃತ್ತಿಪರವಾಗಿದೆ ಎಂದು ಕಾಣುತ್ತದೆ, ಆದರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ಅದು ಸರಿಯಾಗಿ ಹೊಂದಿಕೊಳ್ಳುವುದಿಲ್ಲ, ಏಕೆಂದರೆ ಅದರ ಗಾತ್ರ ತಪ್ಪಾಗಿದೆ.
ಆದ್ದರಿಂದ ನಾನು ಫೋಟೋಶಾಪ್ನಲ್ಲಿ ಯೂಟ್ಯೂಬ್ನ ಅಧಿಕೃತ ಚಾನೆಲ್ ಆರ್ಟ್ ಟೆಂಪ್ಲೇಟ್ ಅನ್ನು ತೆರೆಯುತ್ತೇನೆ ಮತ್ತು ಅದರಲ್ಲಿ ನನ್ನ ಚಿತ್ರವನ್ನು ಆಮದು ಮಾಡಿಕೊಂಡು ಸುರಕ್ಷಿತ ಪ್ರದೇಶದಲ್ಲಿ ಹೊಂದಿಸುತ್ತೇನೆ. ಇದರಿಂದ ಅದು ಎಲ್ಲಾ ಸಾಧನಗಳಲ್ಲಿ ಚೆನ್ನಾಗಿ ಕಾಣುತ್ತದೆ ಮತ್ತು ಈ ಟೆಂಪ್ಲೇಟ್ ಲಿಂಕ್ ಕೂಡ ವಿವರಣೆಯಲ್ಲಿ ಇದೆ. ಅಂತಿಮವಾಗಿ ನಾವು ಯೂಟ್ಯೂಬ್ ಸ್ಟುಡಿಯೋದ ಚಾನೆಲ್ ಕಸ್ಟಮೈಸೇಷನ್ ಪುಟಕ್ಕೆ ಹೋಗಿ ನಮ್ಮ ಲೋಗೋ ಮತ್ತು ಚಾನೆಲ್ ಆರ್ಟ್ ಅನ್ನು ಅಪ್ಲೋಡ್ ಮಾಡುತ್ತೇವೆ ಮತ್ತು ಬದಲಾವಣೆಗಳನ್ನು ಪ್ರಕಟಿಸುತ್ತೇವೆ. ನಮ್ಮ ಚಾನೆಲ್ನ ಬ್ರ್ಯಾಂಡಿಂಗ್ ಈಗ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಇದರಲ್ಲಿ ವಿಷಯದ ಕೊರತೆ ಮಾತ್ರ ಇದೆ. ಸ್ಟೆಪ್ 2. ಮುಂದಿನ ಹಂತಕ್ಕಾಗಿ ನಾನು ಇನ್ಸ್ಪೈರ್ ಸ್ಟೋರಿ ಹಬ್ ಚಾನೆಲ್ಗೆ ಹೋಗಿ ವಿಡಿಯೋ ವಿಭಾಗದಲ್ಲಿ ಜನಪ್ರಿಯ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ನಂತರ ನಾನು ಅದರ ಎಲ್ಲಾ ವಿಡಿಯೋಗಳ ಶೀರ್ಷಿಕೆಗಳನ್ನು ಈ ರೀತಿ ಆಯ್ಕೆ ಮಾಡಿ ನಕಲಿಸುತ್ತೇನೆ. ನಂತರ ನಾನು ನಕಲಿಸಿದ ಎಲ್ಲವನ್ನೂ ಚಾಟ್ಜಿಪಿಟಿಯಲ್ಲಿ ಅಂಟಿಸಿ ಈ ಶೀರ್ಷಿಕೆಗಳ ಆಧಾರದ ಮೇಲೆ ನನಗೆ 10 ಹೊಸ ಶೀರ್ಷಿಕೆಗಳನ್ನು ಸೂಚಿಸು ಎಂದು ಹೇಳುತ್ತೇನೆ. ಶೀರ್ಷಿಕೆಗಳೊಂದಿಗೆ ಪ್ರತಿ ವಿಡಿಯೋದ ವೀಕ್ಷಣೆ ಎಣಿಕೆ, ವೀಕ್ಷಣೆ ಅವಧಿ ಎಲ್ಲವೂ ನಕಲಾಗಿರುವುದರಿಂದ ನಾನು ಚಾಟ್ಜಿಪಿಟಿಗೆ ಆ ಸಂಖ್ಯೆಗಳನ್ನು ನಿರ್ಲಕ್ಷಿಸಲು ಹೇಳುತ್ತೇನೆ. ನಂತರ ನಾವು ಈ ಪ್ರಾಂಪ್ಟ್ ಅನ್ನು ನಮೂದಿಸುತ್ತೇವೆ ಮತ್ತು ತಕ್ಷಣವೇ ನಮ್ಮಲ್ಲಿ ವಿಷಯಗಳ ಖಜಾನೆ ಇರುತ್ತದೆ. ಇದೇ ರೀತಿ ನಾವು ಈ ವಿಷಯದ ಇತರ ಚಾನೆಲ್ಗಳನ್ನು ಸಹ ಹುಡುಕಬಹುದು ಮತ್ತು ಅವರ ಶೀರ್ಷಿಕೆಗಳನ್ನು ನಕಲಿಸಿ ಅಂಟಿಸುವ ಮೂಲಕ ಅನಿಯಮಿತ ವಿಡಿಯೋ ಐಡಿಯಾಗಳನ್ನು ರಚಿಸಬಹುದು. ಸ್ಟೆಪ್ 3. ಉತ್ತಮವಾದ ಕಥೆಯನ್ನು ಬರೆಯಲು ನಿಮಗೆ ಮುಖ್ಯವಾಗಿ 3 ಆಯ್ಕೆಗಳಿವೆ. ಮೊದಲನೆಯದು ಪ್ರತಿಲಿಪಿ ವಿಧಾನ, ಟ್ರಾನ್ಸ್ಕ್ರಿಪ್ಟ್ ಮೆಥಡ್. ನಾನು ಚಾಟ್ಜಿಪಿಟಿಗೆ ನನ್ನ ಯೂಟ್ಯೂಬ್ ವಿಡಿಯೋಗಾಗಿ ಚಿಕ್ಕ ಪಟ್ಟಣದ ದೊಡ್ಡ ಕನಸು, ಎಂದಿಗೂ ಕೈಬಿಡದ ಹುಡುಗ ಎಂಬ ವಿಷಯದ ಮೇಲೆ 800 ಪದಗಳಲ್ಲಿ ಸ್ಫೂರ್ತಿದಾಯಕ ಕಥೆಯನ್ನು ಬರೆ ಎಂದು ಹೇಳುತ್ತೇನೆ. ಇಲ್ಲಿ ನೀವು ನಿಮ್ಮ ಇಷ್ಟದ ವಿಷಯವನ್ನು ನೀಡಬಹುದು ಮತ್ತು ನಿಮ್ಮ ವಿಡಿಯೋ ಉದ್ದಕ್ಕೆ ಅನುಗುಣವಾಗಿ ಪದಗಳ ಸಂಖ್ಯೆಯನ್ನು ಹೊಂದಿಸಬಹುದು. ನಾನು ನಿಮಗೆ ವಿವರಿಸಲು ಕೇವಲ 800 ಪದಗಳನ್ನು ನೀಡಿದ್ದೇನೆ. ಇದರಿಂದ ಕಥೆ ಹೆಚ್ಚು ಉದ್ದವಾಗುವುದಿಲ್ಲ. ನಂತರ ನಾನು ಚಾಟ್ಜಿಪಿಟಿಗೆ ನಾನು ನಿಮ್ಮ ಉಲ್ಲೇಖಕ್ಕಾಗಿ ಒಂದು ಉದಾಹರಣೆ ಕಥೆಯನ್ನು ಕೂಡ ನೀಡುತ್ತಿದ್ದೇನೆ ಎಂದು ಹೇಳುತ್ತೇನೆ. ಇದನ್ನು ಹೇಗೆ ಮಾಡುವುದು? ಉದಾಹರಣೆಗೆ, ನೀವು ಇನ್ಸ್ಪೈರ್ ಸ್ಟೋರಿ ಹಬ್ ಅಥವಾ ಈ ವಿಷಯದ ಯಾವುದೇ ಚಾನೆಲ್ಗೆ ಹೋಗುತ್ತೀರಿ ಮತ್ತು ಆ ಚಾನೆಲ್ನ ಯಾವುದಾದರೂ ಒಂದು ವಿಡಿಯೋದ ಕಥೆ ನಿಮಗೆ ತುಂಬಾ ಇಷ್ಟವಾಗುತ್ತದೆ ಇದು ಎಂದು ಭಾವಿಸೋಣ. ಆಗ ನೀವು ಆ ವಿಡಿಯೋದ ವಿವರಣೆಗೆ ಹೋಗುತ್ತೀರಿ ಮತ್ತು ಕೆಳಗೆ ಪ್ರತಿಲಿಪಿ ಟ್ರಾನ್ಸ್ಕ್ರಿಪ್ಟ್ ಆಯ್ಕೆ ಇರುತ್ತದೆ. ನೀವು ಶೋ ಟ್ರಾನ್ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವಿಡಿಯೋದ ಸಂಪೂರ್ಣ ಕಥೆ ಪಠ್ಯರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ನೀವು ಕೇವಲ 3 ಚುಕ್ಕೆಗಳ ಮೇಲೆ ಹೋಗಿ ಟಾಗಲ್ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಿಂದ ಸಮಯದ ಗುರುತುಗಳು ಮರೆಯಾಗುತ್ತವೆ. ನಂತರ ನೀವು ಈ ಸಂಪೂರ್ಣ ಕಥೆಯನ್ನು ಸುಲಭವಾಗಿ ನಕಲಿಸಿ ಮತ್ತೆ ಚಾಟ್ಜಿಪಿಟಿಗೆ ಅಂಟಿಸಬಹುದು. ನಾವು ನಕಲಿಸಿದ ಉದಾಹರಣೆ ಕಥೆಯನ್ನು ನಮ್ಮ ಪ್ರಾಂಪ್ಟ್ನಲ್ಲಿ ಅಂಟಿಸುತ್ತೇವೆ ಮತ್ತು ಅಂತಿಮ ಪ್ರಾಂಪ್ಟ್ ಅನ್ನು ನಮೂದಿಸುತ್ತೇವೆ. ನಾವು ಕೆಲವು ಕ್ಷಣಗಳ ಕಾಲ ಕಾಯುತ್ತೇವೆ ಮತ್ತು ತಕ್ಷಣವೇ ಚಾಟ್ಜಿಪಿಟಿ ಉದಾಹರಣೆ ಕಥೆಯ ರಚನೆಯನ್ನು ಅನುಸರಿಸಿ ಒಂದು ಹೊಸ ಕಥೆಯನ್ನು ಬರೆದುಕೊಡುತ್ತದೆ. ಕಥೆಗಳನ್ನು ಹುಡುಕಲು ಎರಡನೇ ಆಯ್ಕೆ ಸ್ವಲ್ಪ ನೇರವಾಗಿದೆ ಮತ್ತು ಅದು ಗೂಗಲ್ ಅನ್ನು ಬಳಸುವುದು. ನೀವು ಕೇವಲ ಸ್ಫೂರ್ತಿದಾಯಕ ಕಥೆಗಳು ಕನ್ನಡದಲ್ಲಿ ಎಂದು ಗೂಗಲ್ನಲ್ಲಿ ಹುಡುಕಬೇಕು ಮತ್ತು ನಿಮಗೆ ಅನೇಕ ವೆಬ್ಸೈಟ್ಗಳು ಸಿಗುತ್ತವೆ. ಅಲ್ಲಿ ಉದ್ದ, ಚಿಕ್ಕ, ನಿಜವಾದ, ಕಾಲ್ಪನಿಕ ಎಲ್ಲ ರೀತಿಯ ಕಥೆಗಳು ಇರುತ್ತವೆ. ಅಂತಿಮವಾಗಿ ಕೊನೆಯ ಆಯ್ಕೆ ಅತ್ಯಂತ ಆಸಕ್ತಿದಾಯಕವಾಗಿದೆ ಮತ್ತು ಅದು ಮ್ಯಾಜಿಕ್ ಪ್ರಾಂಪ್ಟ್ ಅನ್ನು ಬಳಸುವುದು. ಆದ್ದರಿಂದ ನಾನು ನಿಮಗಾಗಿ ಒಂದು ವಿಶೇಷ ಮ್ಯಾಜಿಕ್ ಪ್ರಾಂಪ್ಟ್ ಅನ್ನು ಸಿದ್ಧಪಡಿಸಿದ್ದೇನೆ. ಅದು 6 ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ. ಇದರ ಸಹಾಯದಿಂದ ನೀವು ನಿಮ್ಮದೇ ಆದ ಕಸ್ಟಮ್ ಕಥೆಯನ್ನು ರಚಿಸಬಹುದು. ಅದರ ಪ್ರತಿಯೊಂದು ಅಂಶದ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇರುತ್ತದೆ. ಹಾಗಾದರೆ ಈ ಮ್ಯಾಜಿಕ್ ಪ್ರಾಂಪ್ಟ್ ಏನು ಮತ್ತು ಅದನ್ನು ಹೇಗೆ ಬಳಸಬೇಕು ಎಂಬುದನ್ನು ಉದಾಹರಣೆಯೊಂದಿಗೆ ಅರ್ಥಮಾಡಿಕೊಳ್ಳೋಣ. ಮೊದಲಿಗೆ ನಾನು ಚಾಟ್ಜಿಪಿಟಿಗೆ ನೀನು ಸ್ಫೂರ್ತಿದಾಯಕ ಕಥೆಗಳ ಲೇಖಕ, ಈ ಕೆಳಗಿನ ಗುಣಲಕ್ಷಣಗಳೊಂದಿಗೆ ಚಿಕ್ಕ ಪಟ್ಟಣದ ದೊಡ್ಡ ಕನಸು, ಎಂದಿಗೂ ಕೈಬಿಡದ ಹುಡುಗ ಎಂಬ ಶೀರ್ಷಿಕೆಯ ಆಧಾರದ ಮೇಲೆ ಒಂದು ಕಥೆಯನ್ನು ಬರೆ ಎಂದು ಹೇಳುತ್ತೇನೆ. ಈಗ ನೀವು ಚಾಟ್ಜಿಪಿಟಿಗೆ ನೀಡುವ ಮೊದಲ ಗುಣಲಕ್ಷಣ ಪದಗಳ ಸಂಖ್ಯೆ, ವರ್ಡ್ ಕೌಂಟ್, ಅಂದರೆ ಕಥೆ ಎಷ್ಟು ಉದ್ದವಾಗಿರಬೇಕು. ಇದು ನೀವು ಎಷ್ಟು ಉದ್ದದ ವಿಡಿಯೋ ಮಾಡಲು ಬಯಸುತ್ತೀರಿ ಎಂಬುದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಸರಾಸರಿಯಾಗಿ 5 ನಿಮಿಷಗಳ ಕಥೆಯಲ್ಲಿ 800 ಪದಗಳು ಇರುತ್ತವೆ, ಅಂದರೆ ನಿಮಿಷಕ್ಕೆ 150 ಪದಗಳು. ಆದ್ದರಿಂದ ನೀವು 10 ನಿಮಿಷಗಳ ವಿಡಿಯೋ ಮಾಡಲು ಬಯಸಿದರೆ ನಿಮ್ಮ ಪದಗಳ ಸಂಖ್ಯೆ 1500 ಆಗಿರಬೇಕು. ಆದರೆ ನಾವು ನಿರ್ದಿಷ್ಟಪಡಿಸುವ ಪದಗಳ ಸಂಖ್ಯೆಗಿಂತ ಚಾಟ್ಜಿಪಿಟಿ 100ರಿಂದ 200 ಪದಗಳನ್ನು ಕಡಿಮೆ ಬರೆಯುವುದನ್ನು ನಾನು ಗಮನಿಸಿದ್ದೇನೆ. ಆದ್ದರಿಂದ ನನಗೆ 800 ಪದಗಳ ಕಥೆ ಬೇಕಿದ್ದರೆ ನಾನು 800ರ ಬದಲಿಗೆ 1000 ಎಂದು ನಿರ್ದಿಷ್ಟಪಡಿಸುತ್ತೇನೆ. ನಂತರದ ಗುಣಲಕ್ಷಣ ಸೆಟ್ಟಿಂಗ್. ಇದರಲ್ಲಿ ನೀವು ನಿಮ್ಮ ಕಥೆ ನಡೆಯುವ ಸಮಯ ಮತ್ತು ಸ್ಥಳವನ್ನು ನಿರ್ದಿಷ್ಟಪಡಿಸುತ್ತೀರಿ.
ಉದಾಹರಣೆಗೆ, ನನ್ನ ಕಥೆ ಒಂದು ಆಧುನಿಕ ಭಾರತೀಯ ನಗರದಲ್ಲಿ ಆಧರಿಸಿರಬೇಕು ಎಂದು ನಾನು ಬಯಸುತ್ತೇನೆ. ಮುಂದಿನ ಗುಣಲಕ್ಷಣ ಪ್ರಧಾನ ಪಾತ್ರ, ಪ್ರೊಟ್ಯಾಗನಿಸ್ಟ್, ಅಂದರೆ ನಿಮ್ಮ ಕಥೆಯ ಮುಖ್ಯಪಾತ್ರ, ನಿಮ್ಮ ಕಥೆಯ ಹೀರೋ. ಉದಾಹರಣೆಗೆ, ನನ್ನ ಕಥೆಯ ಮುಖ್ಯಪಾತ್ರ ತರಕಾರಿ ಮಾರುವವನ ಮಗನಾದ ಒಬ್ಬ ಯುವಕ. ಮುಂದಿನ ಗುಣಲಕ್ಷಣ ಸ್ವರ, ಟೋನ್. ಹೆಸರೇ ಸೂಚಿಸುವಂತೆ ನಿಮ್ಮ ಕಥೆಗೆ ಒಂದು ಸ್ವರವನ್ನು ನಿರ್ದಿಷ್ಟಪಡಿಸಬೇಕು. ಉದಾಹರಣೆಗೆ, ಭಾವನಾತ್ಮಕ, ಹಾಸ್ಯಮಯ, ಸ್ಫೂರ್ತಿದಾಯಕ ಇತ್ಯಾದಿ. ನಂತರದ ಗುಣಲಕ್ಷಣ ಕಥೆ ಹೇಳುವ ಚೌಕಟ್ಟು, ಸ್ಟೋರಿ ಟೆಲ್ಲಿಂಗ್ ಫ್ರೇಮ್ವರ್ಕ್, ಅಂದರೆ ಕಥೆ ಯಾವ ಮಾದರಿಯನ್ನು ಅನುಸರಿಸಿ ನಡೆಯುತ್ತದೆ. ಉದಾಹರಣೆಗೆ, ನಮ್ಮ ಮುಖ್ಯ ಪಾತ್ರದ ಸಾಮಾನ್ಯ ಜೀವನ, ನಂತರ ಅವನ ಜೀವನದಲ್ಲಿ ಒಂದು ಸವಾಲು ಬರುತ್ತದೆ ಮತ್ತು ಅದರ ಕಾರಣದಿಂದ ಅವನ ಜೀವನ ಬದಲಾಗುತ್ತದೆ. ಇದು ಹೀರೋಗಾಗಿನ ಪ್ರಯಾಣ, ಹೀರೋಸ್ ಜರ್ನಿ ಎಂದು ಕರೆಯಲ್ಪಡುವ ಒಂದು ಸಾಮಾನ್ಯ ಚೌಕಟ್ಟು. ನೀವು ಇದನ್ನು ಕೇಳಿರಬಹುದು ಎಂದು ನನಗೆ ಖಚಿತವಾಗಿದೆ. ಹೀಗೆ ಅನೇಕ ರೀತಿಯ ಕಥೆ ಹೇಳುವ ಚೌಕಟ್ಟುಗಳಿವೆ. ಅದನ್ನು ನೀವು ನಿಮ್ಮ ಪ್ರಾಂಪ್ಟ್ನಲ್ಲಿ ನಿರ್ದಿಷ್ಟಪಡಿಸಬಹುದು. ಇದಕ್ಕಾಗಿ ನಾನು ಒಂದು PDF ಅನ್ನು ಸಿದ್ಧಪಡಿಸಿದ್ದೇನೆ. ಅದರ ಲಿಂಕ್ ವಿವರಣೆಯಲ್ಲಿ ಇದೆ. ಅಂತಿಮವಾಗಿ ಕೊನೆಯ ಗುಣಲಕ್ಷಣ ಕಥೆಯ ನೀತಿ, ಮಾರಲ್ ಆಫ್ ದ ಸ್ಟೋರಿ. ನನ್ನ ಸಂದರ್ಭದಲ್ಲಿ ಕಥೆಯ ನೀತಿ ಯಾವತ್ತೂ ಬಿಟ್ಟುಕೊಡಬೇಡ, ನೆವರ್ ಗಿವ್ ಅಪ್ ಎಂಬುದು. ಅಷ್ಟೇ, ನಾವು ಪ್ರಾಂಪ್ಟ್ ಅನ್ನು ನಮೂದಿಸುತ್ತೇವೆ ಮತ್ತು ನಮ್ಮ ಗುಣಲಕ್ಷಣಗಳ ಪ್ರಕಾರ ChatGPT ಒಂದು ಅದ್ಭುತ ಕಥೆಯನ್ನು ಬರೆಯಲು ಪ್ರಾರಂಭಿಸುತ್ತದೆ. ಮತ್ತು ಕಥೆಯ ಮೊದಲ ಕೆಲವು ಸಾಲುಗಳನ್ನು ಓದಿದ ತಕ್ಷಣ ಇದು ಎಷ್ಟು ಆಸಕ್ತಿದಾಯಕವಾಗಿರಲಿದೆ ಎಂದು ತಿಳಿಯುತ್ತದೆ. ನೀವು ನೋಡುವಂತೆ ಇದು ನನ್ನ ಕಥೆ ಹೇಳುವ ಚೌಕಟ್ಟಿನ ಆಧಾರದ ಮೇಲೆ ಕಥೆಯನ್ನು ವಿವಿಧ ಅಧ್ಯಾಯಗಳಾಗಿ ವಿಂಗಡಿಸಿದೆ. ಆದ್ದರಿಂದ ನಿಮಗೆ ಯಾವುದೇ ಅಧ್ಯಾಯದ ಬಗ್ಗೆ ಹೆಚ್ಚು ವಿವರ ಬೇಕಿದ್ದರೆ ನೀವು ಅದನ್ನು ಹೇಳಬಹುದು ಮತ್ತು ChatGPT ಕಥೆಯನ್ನು ಅದಕ್ಕೆ ತಕ್ಕಂತೆ ನವೀಕರಿಸುತ್ತದೆ. ಸ್ಟೆಪ್ 4. ಉತ್ತಮವಾದ ವಾಯ್ಸ್ ಓವರ್ ನಮ್ಮ ಚಾನೆಲ್ಗೆ ಬಹಳ ಮುಖ್ಯವಾಗಿದೆ, ಏಕೆಂದರೆ ಒಂದು ಅದ್ಭುತ ಕಥೆ ಕೂಡ ಅದನ್ನು ಹೇಳುವವರ ಧ್ವನಿ ಸರಿಯಾಗಿ ಇಲ್ಲದಿದ್ದರೆ ನೀರಸವಾಗಿ ಕೇಳಿಸುತ್ತದೆ. ಮತ್ತು ನಮ್ಮ ಸಂದರ್ಭದಲ್ಲಿ ಇದು ಇನ್ನಷ್ಟು ಸವಾಲಿನದ್ದು, ಏಕೆಂದರೆ ನಾವು ಕಥೆ ಹೇಳುವ ಕೆಲಸವನ್ನು AIಗೆ ಕೊಡುತ್ತಿದ್ದೇವೆ. ಈಗ ವಾಯ್ಸ್ ಓವರ್ಗಾಗಿ ಮಾರುಕಟ್ಟೆಯಲ್ಲಿ ಉತ್ತಮ ಸಾಧನವೆಂದರೆ 11 ಲ್ಯಾಬ್ಸ್ ಮತ್ತು ಇನ್ಸ್ಪೈರ್ ಸ್ಟೋರಿ ಹಬ್ನಂತಹ ಎಲ್ಲಾ AI ಸ್ವಯಂಚಾಲಿತ ಚಾನೆಲ್ಗಳು ತಮ್ಮ ವಾಯ್ಸ್ ಓವರ್ಗಳಿಗಾಗಿ 11 ಲ್ಯಾಬ್ಸ್ ಅನ್ನೇ ಬಳಸುತ್ತವೆ. ಆದ್ದರಿಂದ ಮೊದಲು ನಾವು ChatGPT ನಮಗೆ ಕೊಟ್ಟ ಕಥೆಯನ್ನು ನಕಲಿಸುತ್ತೇವೆ. ನಂತರ ನಾವು 11 ಲ್ಯಾಬ್ಸ್ ವೆಬ್ಸೈಟ್ಗೆ ಹೋಗಿ ನಮ್ಮ ಸ್ಕ್ರಿಪ್ಟ್ ಅನ್ನು ಅದರ ಟೆಕ್ಸ್ಟ್ ಟು ಸ್ಪೀಚ್ ಟೂಲ್ನಲ್ಲಿ ಅಂಟಿಸುತ್ತೇವೆ. ಮತ್ತು ನಿಮ್ಮ ಕಥೆ 5000 ಅಕ್ಷರಗಳಿಗಿಂತ ಉದ್ದವಾಗಿದ್ದರೆ ನೀವು ಅದನ್ನು ಅನೇಕ ಭಾಗಗಳಲ್ಲಿ ವಾಯ್ಸ್ ಓವರ್ ರಚಿಸಬೇಕಾಗುತ್ತದೆ. ನೋಡಿ, ಇಲ್ಲಿ ಧ್ವನಿಯನ್ನು ಆಯ್ಕೆ ಮಾಡುವ ಆಯ್ಕೆ ಇದೆ. ನಿಮ್ಮ ಕಥೆಗೆ ಯಾವುದು ಉತ್ತಮ ಎಂದು ನೋಡಲು ನೀವು ಪ್ರತಿ ಧ್ವನಿಯ ಮಾದರಿಯನ್ನು ಕೇಳಿ ನೋಡಬಹುದು. ನೀವು 11 ಲ್ಯಾಬ್ಸ್ನ ವಾಯ್ಸ್ ಲೈಬ್ರರಿಯನ್ನು ಸಹ ಪ್ರವೇಶಿಸಬಹುದು. ಅಲ್ಲಿ ನಿಮಗೆ 5000ಕ್ಕೂ ಹೆಚ್ಚು ಅನನ್ಯ ಧ್ವನಿಗಳು ಸಿಗುತ್ತವೆ. ನಮಗೆ ಮಧ್ಯವಯಸ್ಕ ಅಥವಾ ಹಿರಿಯ ವ್ಯಕ್ತಿಯ ಧ್ವನಿ ಬೇಕು. ಇದರಿಂದ ಕಥೆಯನ್ನು ಹೇಳುವವರಿಗೆ ನಿಜವಾಗಿಯೂ ಜೀವನದ ಅನುಭವವಿದೆ ಮತ್ತು ಅವರು ತುಂಬಾ ಬುದ್ಧಿವಂತರು ಎಂದು ಅನಿಸುತ್ತದೆ. ಅದೇ ಸಮಯದಲ್ಲಿ ವೀಕ್ಷಕರು ಆರಾಮವಾಗಿ ಕಥೆಯಲ್ಲಿ ಮುಳುಗಲು ಆ ಧ್ವನಿ ಆಳವಾದ ಮತ್ತು ಶಾಂತವಾಗಿರಬೇಕು. ಆ ಧ್ವನಿ ನಿರೂಪಣೆ ಮತ್ತು ಕಥೆ ಹೇಳಲು ಸೂಕ್ತವಾಗಿರಬೇಕು. ಮತ್ತು ಅಂತಿಮವಾಗಿ ಆ ಧ್ವನಿ ಕನ್ನಡದ್ದಾಗಿರಬೇಕು. ಆದ್ದರಿಂದ ನಾವು ಮೊದಲು ಇಲ್ಲಿ ನಿರೂಪಣೆ ಮತ್ತು ಕಥೆ, ನೆರೇಟಿವ್ ಆ್ಯಂಡ್ ಸ್ಟೋರಿ ಎಂಬ ಟ್ಯಾಗ್ ಅನ್ನು ಆಯ್ಕೆ ಮಾಡುತ್ತೇವೆ. ನಂತರ ನಾವು ಭಾಷೆಯ ಮೆನುವಿನಲ್ಲಿ ಹೋಗಿ ನಮ್ಮ ಭಾಷೆ ಕನ್ನಡವನ್ನು ಆಯ್ಕೆ ಮಾಡುತ್ತೇವೆ. ನಂತರ ಇಲ್ಲಿ ಫಿಲ್ಟರ್ಸ್ ಆಯ್ಕೆ ಇದೆ. ಅಲ್ಲಿ ನಾನು ಲಿಂಗವನ್ನು ಪುರುಷ ಮತ್ತು ವಯಸ್ಸನ್ನು ಮಧ್ಯವಯಸ್ಕ ಎಂದು ಆಯ್ಕೆ ಮಾಡುತ್ತೇನೆ. ನೀವು ಹಿರಿಯ ಎಂದು ಸಹ ಇಡಬಹುದು. ಮತ್ತು ಈಗ ನಮ್ಮ ಸ್ಫೂರ್ತಿದಾಯಕ ಕಥೆಗೆ ಸೂಕ್ತವಾದ ಧ್ವನಿಗಳ ಪಟ್ಟಿ ನಮ್ಮಲ್ಲಿ ಇದೆ. ನಾನು ಈ ಪಟ್ಟಿಯ ಎಲ್ಲಾ ಧ್ವನಿಗಳನ್ನು ಒಂದೊಂದಾಗಿ ಕೇಳಿದೆ ಮತ್ತು ಇವುಗಳಲ್ಲಿ ನನಗೆ ಇಷ್ಟವಾದ 5 ಧ್ವನಿಗಳ ಹೆಸರುಗಳನ್ನು ನಾನು ಪರದೆಯ ಮೇಲೆ ನೀಡುತ್ತೇನೆ. ಇವುಗಳಲ್ಲಿ ನನಗೆ ತಕ್ಷ ಅವರ ಧ್ವನಿ ಅತ್ಯುತ್ತಮವಾಗಿ ಅನಿಸಿತು. ಆದ್ದರಿಂದ ನಾನು ಅದರ ಮಾದರಿಯನ್ನು ಒಮ್ಮೆ ಕೇಳಿಸುತ್ತೇನೆ. समय की धारा निरंतर बहती रहती है और उसके साथ बहते हैं अनगिनत किस्से, अनकही गाथाएं. ಹೌದು, ಇದು ನಮಗೆ ಬೇಕಾದಂತೆ ತುಂಬಾ ಶಾಂತ ಮತ್ತು ಆಳವಾದ ಧ್ವನಿ. ಆದ್ದರಿಂದ ನಾವು ಯೂಸ್ ಮೇಲೆ ಕ್ಲಿಕ್ ಮಾಡುತ್ತೇವೆ ಮತ್ತು ಅದು ಆಯ್ಕೆಯಾಗಿದೆ ಎಂದು ನೀವು ನೋಡಬಹುದು. ನಂತರ ಕೆಲವು ಸೆಟ್ಟಿಂಗ್ಗಳು ಸಹ ಲಭ್ಯವಿವೆ. ಇಲ್ಲಿ ಮೊದಲನೆಯದು ಸ್ಪೀಡ್. ಸ್ಫೂರ್ತಿದಾಯಕ ಕಥೆಗಳಲ್ಲಿ ಸ್ವಲ್ಪ ನಿಧಾನವಾದ ವೇಗ ಉತ್ತಮವಾಗಿರುತ್ತದೆ, ಏಕೆಂದರೆ ವೀಕ್ಷಕರು ಕಥೆಯ ಸಂದೇಶವನ್ನು ಅರ್ಥಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇದು ಈಗಾಗಲೇ 0.9% ಅದು 1ಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಇದು ಉತ್ತಮವಾಗಿದೆ. ನಂತರ ಸ್ಟೆಬಿಲಿಟಿ. ಸರಳ ಪದಗಳಲ್ಲಿ ಹೇಳಬೇಕೆಂದರೆ ಈ ಮೌಲ್ಯವನ್ನು ನೀವು ಕಡಿಮೆ ಇಟ್ಟಷ್ಟು ನಿಮ್ಮ ವಾಯ್ಸ್ ಓವರ್ನಲ್ಲಿ ಹೆಚ್ಚು ಭಾವನೆ ಇರುತ್ತದೆ. ಅದು ಹೆಚ್ಚು ಅಭಿವ್ಯಕ್ತವಾಗಿ ಕೇಳಿಸುತ್ತದೆ.
ಆದ್ದರಿಂದ ನೀವು ಈ ಸೆಟ್ಟಿಂಗ್ನೊಂದಿಗೆ ಆಟವಾಡಬಹುದು ಮತ್ತು ನಿಮಗೆ ಯಾವುದು ಉತ್ತಮವಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡಬಹುದು. ನಾನು ಅದನ್ನು 55% ಇಡುತ್ತೇನೆ. ಇಷ್ಟಾದ ನಂತರ ನಾವು ಜನರೇಟ್ ಸ್ಪೀಚ್ ಮೇಲೆ ಕ್ಲಿಕ್ ಮಾಡುತ್ತೇವೆ ಮತ್ತು 11 ಲ್ಯಾಬ್ಸ್ ನಮ್ಮ ವಾಯ್ಸ್ ಓವರ್ ಅನ್ನು ರಚಿಸಲು ಪ್ರಾರಂಭಿಸುತ್ತದೆ. छोटे से शहर गोरखपुर की तंग गलियों में हर सुबह सूरज की पहली किरणों के साथ एक ठेले की आवाज गूंजती थी। टमाटर ले लो, आलू ले लो। ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಇದೆ ಎಂದು ನನಗೆ ಗೊತ್ತು. ನಾವು 11 ಲ್ಯಾಬ್ಸ್ನ ಧ್ವನಿಯನ್ನು ನಮ್ಮ ಯೂಟ್ಯೂಬ್ ವಿಡಿಯೋಗಳಿಗಾಗಿ ಉಚಿತವಾಗಿ ಬಳಸಬಹುದೇ? ಈ ಎಐ ಟೂಲ್ನ ಉಚಿತ ಯೋಜನೆಯಲ್ಲಿ ನಿಮಗೆ ಪ್ರತಿ ತಿಂಗಳು 10,000 ಕ್ರೆಡಿಟ್ಗಳು ಸಿಗುತ್ತವೆ. ಇದರಿಂದ ನೀವು ಸುಮಾರು 5 ನಿಮಿಷಗಳ 2 ವಿಡಿಯೋಗಳನ್ನು ಮಾಡಬಹುದು. ಆದರೆ ವಾಣಿಜ್ಯ ಬಳಕೆಯ ವಿಷಯಕ್ಕೆ ಬಂದರೆ ಅವರ ಬಳಕೆಯ ನಿಯಮಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಚಂದಾದಾರಿಕೆ ಯೋಜನೆ ಇಲ್ಲದೆ ನೀವು ವಾಣಿಜ್ಯ ಉದ್ದೇಶಗಳಿಗಾಗಿ, ಉದಾಹರಣೆಗೆ ಯೂಟ್ಯೂಬ್ಗಾಗಿ ಅವರ ಧ್ವನಿಗಳನ್ನು ಬಳಸಲು ಸಾಧ್ಯವಿಲ್ಲ. ಆದರೆ ಜನರು 11 ಲ್ಯಾಬ್ಸ್ ಅನ್ನು ಉಚಿತವಾಗಿ ಬಳಸುವುದಿಲ್ಲ ಎಂದಲ್ಲ. ವಾಸ್ತವವಾಗಿ ಅನೇಕ ಚಾನೆಲ್ಗಳು ಯಾವುದೇ ಚಂದಾದಾರಿಕೆ ಇಲ್ಲದೆ ತಮ್ಮ ಚಾನೆಲ್ ಅನ್ನು ಬೆಳೆಸಿಕೊಂಡಿದ್ದಾರೆ ಮತ್ತು ಹಣಗಳಿಸಿದ್ದಾರೆ. ಅವರಿಗೆ ಎಂದಿಗೂ ಯಾವುದೇ ಸಮಸ್ಯೆ ಬಂದಿಲ್ಲ. ನೀವು ನನ್ನನ್ನು ಕೇಳಿದರೆ ನಾನು 11 ಲ್ಯಾಬ್ಸ್ನ ಸ್ಟಾರ್ಟ್ಅಪ್ ಯೋಜನೆಯನ್ನು ತೆಗೆದುಕೊಳ್ಳಲು ಬಲವಾಗಿ ಶಿಫಾರಸು ಮಾಡುತ್ತೇನೆ. ಅದರ ಬೆಲೆ ಕೇವಲ ₹400 ಆಗಿದೆ. ನೀವು ಯೂಟ್ಯೂಬ್ ಆಟೋಮೇಷನ್ ಬಗ್ಗೆ ಗಂಭೀರವಾಗಿದ್ದರೆ ಇದು ಉತ್ತಮ ಹೂಡಿಕೆಯಾಗಿದೆ. ಮತ್ತು ಹೌದು, ಇದು ಪ್ರಾಯೋಜಿತವಲ್ಲ. ಸ್ಟೆಪ್ 5. ಪರಿಪೂರ್ಣ ಸ್ಫೂರ್ತಿದಾಯಕ ಕಥೆಯ ವಿಡಿಯೋವನ್ನು ಮಾಡಲು ಒಂದು ಸೂತ್ರವಿದೆ. ಅದು ಕಥೆ ನಿರೂಪಣೆ, ನ್ಯಾರೇಟಿವ್ ಸ್ಟೋರಿಟೆಲ್ಲಿಂಗ್, ಅಂದರೆ ಜನರು ಕೇಳುವುದು, ಮತ್ತು ದೃಶ್ಯ ಕಥೆ ನಿರೂಪಣೆ, ವಿಜುವಲ್ ಸ್ಟೋರಿಟೆಲ್ಲಿಂಗ್, ಅಂದರೆ ಜನರು ನೋಡುವುದು. ಕಥೆ ನಿರೂಪಣೆಗಾಗಿ ನಮ್ಮ ಕಥೆ ಮತ್ತು ವಾಯ್ಸ್ ಓವರ್ ಸಿದ್ಧವಾಗಿದೆ. ಈಗ ಎಡಿಟಿಂಗ್ ಸಮಯ. ಇದು ದೃಶ್ಯ ಕಥೆ ನಿರೂಪಣೆಯಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಇದಕ್ಕಾಗಿ ನಾವು ಮೊದಲು ನಮ್ಮ ಕಥೆಯ ಪ್ರತಿಯೊಂದು ಸಾಲನ್ನು ದೃಷ್ಟಿಗೋಚರವಾಗಿ ಪ್ರತಿನಿಧಿಸಲು ಚಿತ್ರಗಳು ಬೇಕು. ಚಿತ್ರಗಳನ್ನು ರಚಿಸಲು ಉತ್ತಮ ಎಐ ಟೂಲ್ಗಳು ಲಿಯೋನಾರ್ಡೋ, ಮಿಡ್ಜರ್ನಿ, ಬಿಂಗ್ ಇಮೇಜ್ ಕ್ರಿಯೇಟರ್ ಮತ್ತು ಪ್ಲೇಗ್ರೌಂಡ್. ಇವುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಬಳಸಬಹುದು. ನಾನು ಈಗ ಲಿಯೋನಾರ್ಡೋವನ್ನು ಬಳಸಲಿದ್ದೇನೆ. ಮೊದಲು ನಾನು ಚಾಟ್ ಜಿಪಿಟಿಗೆ ನಾನು ಒಂದು ಸ್ಫೂರ್ತಿದಾಯಕ ಕಥೆಯ ವಿಡಿಯೋವನ್ನು ಎಡಿಟ್ ಮಾಡುತ್ತಿದ್ದೇನೆ ಮತ್ತು ನನಗೆ ಕಥೆಯ ಪ್ರತಿ ಸಾಲಿಗೂ ಒಂದು ದೃಶ್ಯ ಬೇಕು. ಆದ್ದರಿಂದ ನಾನು ಒಂದೊಂದಾಗಿ ನನ್ನ ಕಥೆಯ ಸಾಲುಗಳನ್ನು ನಕಲಿಸಿ ಅಂಟಿಸುತ್ತೇನೆ ಮತ್ತು ನೀನು ನನಗೆ ಲಿಯೋನಾರ್ಡೋ ಎಐನಲ್ಲಿ ನೇರವಾಗಿ ಅಂಟಿಸಿ ಚಿತ್ರವನ್ನು ರಚಿಸಬಹುದಾದ ಒಂದು ಪ್ರಾಂಪ್ಟ್ ಅನ್ನು ನೀಡಬೇಕು ಎಂದು ಹೇಳುತ್ತೇನೆ. ಮತ್ತು ನೀವು ನೋಡುವಂತೆ ಚಾಟ್ ಜಿಪಿಟಿ ಇನ್ಪುಟ್ ತೆಗೆದುಕೊಳ್ಳಲು ಸಿದ್ಧವಾಗಿದೆ. ಆದ್ದರಿಂದ ನಾನು ನಮ್ಮ ಸ್ಕ್ರಿಪ್ಟ್ನ ಮೊದಲ ಸಾಲು ಅಥವಾ ಮೊದಲ ಪ್ಯಾರಾಗ್ರಾಫ್ ಅನ್ನು ನಕಲಿಸುತ್ತೇನೆ. ಆ ಸಾಲು ಅಥವಾ ಪ್ಯಾರಾಗ್ರಾಫ್ ಹೆಚ್ಚು ಉದ್ದವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ನಾವು ಪರದೆಯ ಮೇಲಿನ ದೃಶ್ಯಗಳು ಬೇಗ ಬದಲಾಗಬೇಕೆಂದು ಬಯಸುತ್ತೇವೆ. ಇದರಿಂದ ವೀಕ್ಷಕರ ಗಮನ ಉಳಿಯುತ್ತದೆ. ಚಾಟ್ ಜಿಪಿಟಿಗೆ ಹಿಂತಿರುಗಿ ನಾನು ಈ ಸಾಲನ್ನು ಅಂಟಿಸುತ್ತೇನೆ ಮತ್ತು ನನಗೆ ಮೊದಲ ಪ್ರಾಂಪ್ಟ್ ಸಿಗುತ್ತದೆ. ಕಥೆ ಮುಗಿಯುವವರೆಗೆ ನಾನು ಕಥೆಯ ಪ್ರತಿ ಸಾಲಿಗೂ ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತೇನೆ. ಮತ್ತು ಈ ಚಿತ್ರಗಳನ್ನು ರಚಿಸುವುದು ತುಂಬಾ ಸುಲಭ. ನೀವು ಕೇವಲ ಪ್ರಾಂಪ್ಟ್ ಅನ್ನು ನಕಲಿಸಿ ಮತ್ತು ಲಿಯೋನಾರ್ಡೋ ಎಐನಲ್ಲಿ ಅಂಟಿಸಬೇಕು. ನಂತರ ಎಡಭಾಗದಲ್ಲಿ ಇಮೇಜ್ ಡೈಮೆನ್ಷನ್ಸ್ ಎಂಬ ಆಯ್ಕೆಯಿದೆ. ನೀವು ಅದನ್ನು 16ರಿಂದ 9 ಎಂದು ಇಟ್ಟುಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಇದು ಯೂಟ್ಯೂಬ್ ವಿಡಿಯೋಗಾಗಿ ಆಗಿದೆ. ನಂತರ ಮೇಲೆ ಪ್ರಿಸೆಟ್ ಆಯ್ಕೆಯಿದೆ, ಅದರ ಮೇಲೆ ಕ್ಲಿಕ್ ಮಾಡುತ್ತೇವೆ. ಡಿಫಾಲ್ಟ್ ಆಗಿ ಇದು ಫೀನಿಕ್ಸ್ 1.0 ಅನ್ನು ಬಳಸುತ್ತಿದೆ, ಆದರೆ ನಾವು ಅದನ್ನು ಲೈಫ್ಲೈಕ್ ವಿಷನ್ಗೆ ಬದಲಾಯಿಸುತ್ತೇವೆ. ಈ ಪ್ರಿಸೆಟ್ ಅನ್ನು ವಿಶೇಷವಾಗಿ ಅತಿ ವಾಸ್ತವಿಕ ಚಿತ್ರಗಳನ್ನು ರಚಿಸಲು ಮಾಡಲಾಗಿದೆ. ಆದ್ದರಿಂದ ಇದು ನಮ್ಮ ಸ್ಫೂರ್ತಿದಾಯಕ ಕಥೆಗೆ ಜೀವ ತುಂಬುತ್ತದೆ. ಇದರ ಇನ್ನೊಂದು ಪ್ರಯೋಜನವೆಂದರೆ ಇದು ಕೇವಲ 14 ಟೋಕನ್ಗಳನ್ನು ಬಳಸುತ್ತದೆ, ಅಂದರೆ ನೀವು ಇನ್ನೂ ಹೆಚ್ಚು ಚಿತ್ರಗಳನ್ನು ರಚಿಸಬಹುದು. ನೀವು ಫೀನಿಕ್ಸ್ 1.0ನಿಂದ ಚಿತ್ರವನ್ನು ರಚಿಸಿದರೆ ನಿಮ್ಮ 24 ಟೋಕನ್ಗಳು ಒಂದೇ ಬಾರಿಗೆ ಬಳಕೆಯಾಗುತ್ತವೆ. ಆದ್ದರಿಂದ ನಾವು ರಚಿಸು ಜನರೇಟ್ ಮೇಲೆ ಕ್ಲಿಕ್ ಮಾಡುತ್ತೇವೆ ಮತ್ತು ನಮ್ಮ ವಿಡಿಯೋದ ಮೊದಲ ದೃಶ್ಯದ ಚಿತ್ರ ಸಿದ್ಧವಾಗುತ್ತದೆ. ಇದೇ ರೀತಿ ನೀವು ಚಾಟ್ ಜಿಪಿಟಿ ಕೊಟ್ಟ ಪ್ರತಿ ಪ್ರಾಂಪ್ಟ್ ಅನ್ನು ಅಂಟಿಸುತ್ತಾ ಹೋಗಬೇಕು ಮತ್ತು ಎಲ್ಲಾ ದೃಶ್ಯಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಿಮ್ಮ ಟೋಕನ್ಗಳು ಖಾಲಿಯಾದರೆ ನೀವು ಬೇರೆ ಇಮೇಲ್ ಐಡಿಯಿಂದ ಇನ್ನೊಂದು ಲಿಯೋನಾರ್ಡೋ ಖಾತೆಯನ್ನು ರಚಿಸಬಹುದು ಅಥವಾ ಮಿಡ್ಜರ್ನಿನಂತಹ ಬೇರೆ ಇಮೇಜ್ ಜನರೇಟರ್ ಅನ್ನು ಬಳಸಬಹುದು. ಈಗ ನಮ್ಮಲ್ಲಿ ಆಡಿಯೋ ಮತ್ತು ದೃಶ್ಯಗಳು ಎರಡೂ ಇವೆ. ಅವುಗಳನ್ನು ಒಂದೇ ಸ್ಥಳದಲ್ಲಿ ಜೋಡಿಸುವುದು ಮಾತ್ರ ಬಾಕಿಯಿದೆ. ಇದಕ್ಕಾಗಿ ನೀವು ಯಾವುದೇ ಉಚಿತ ಅಥವಾ ಹಣ ಪಾವತಿಸಿ ಪಡೆಯಬಹುದಾದ ವಿಡಿಯೋ ಎಡಿಟರ್ ಅನ್ನು ಬಳಸಬಹುದು. ಇದು ಮುಖ್ಯವಲ್ಲ, ಏಕೆಂದರೆ ನಾವು ತುಂಬಾ ಮೂಲಭೂತ ಎಡಿಟಿಂಗ್ ಮಾಡಬೇಕಾಗಿದೆ. ಆದ್ದರಿಂದ ಮೊದಲು 11 ಲ್ಯಾಬ್ಸ್ನಿಂದ ಡೌನ್ಲೋಡ್ ಮಾಡಿದ ವಾಯ್ಸ್ ಓವರ್ ಅನ್ನು ಟೈಮ್ಲೈನ್ಗೆ ಆಮದು ಮಾಡಿಕೊಳ್ಳಿ. ಆಡಿಯೋದಲ್ಲಿ ಯಾವುದೇ ಅನಗತ್ಯ ಖಾಲಿ ಜಾಗಗಳಿದ್ದರೆ
ಅವುಗಳನ್ನು ಕತ್ತರಿಸಿ ಅಳಿಸಿ ಹಾಕಿ. ವಾಯ್ಸ್ ಓವರ್ನಲ್ಲಿನ ನೈಸರ್ಗಿಕ ವಿರಾಮಗಳನ್ನು ಅಳಿಸಬೇಡಿ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಅವು ಪರಿಣಾಮಕಾರಿ ಕಥೆ ಹೇಳಲು ಬಹಳ ಮುಖ್ಯ. ಇದರ ನಂತರ ನಾವು ಎಲ್ಲಾ ಚಿತ್ರಗಳನ್ನು ಸರಿಯಾದ ಕ್ರಮದಲ್ಲಿ ಆಮದು ಮಾಡಿಕೊಳ್ಳುತ್ತೇವೆ ಮತ್ತು ವಾಯ್ಸ್ ಓವರ್ನೊಂದಿಗೆ ಹಸ್ತಚಾಲಿತವಾಗಿ ಸಿಂಕ್ ಮಾಡುತ್ತೇವೆ. ಈ ಭಾಗದಲ್ಲಿ ನೀವು ನಿಮ್ಮ ಸೃಜನಶೀಲತೆಯನ್ನು ಬಳಸಬಹುದು ಮತ್ತು ಪರಿವರ್ತನೆಗಳು, ಟ್ರಾನ್ಸಿಷನ್ಸ್, ಪರಿಣಾಮಗಳು, ಎಫೆಕ್ಟ್ಸ್ ಇತ್ಯಾದಿಗಳನ್ನು ಸೇರಿಸಿ ವಿಡಿಯೋವನ್ನು ನಿಮ್ಮ ಇಚ್ಛೆಯಂತೆ ಎಡಿಟ್ ಮಾಡಬಹುದು. ಇನ್ಸ್ಪೈರ್ ಸ್ಟೋರಿ ಹಬ್ ವಿಡಿಯೋಗಳಲ್ಲಿ ಬಳಸುವ ಪರಿವರ್ತನೆಯ ಹೆಸರನ್ನು ಡಿಪ್ ಟು ಬ್ಲ್ಯಾಕ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನಾನು ಇದನ್ನು ಅನ್ವಯಿಸುತ್ತೇನೆ. ಇದು ಉತ್ತಮವಾಗಿ ಕಾಣುತ್ತದೆ, ಆದರೆ ದೃಶ್ಯದಲ್ಲಿ ಯಾವುದೇ ಚಲನೆ ಇಲ್ಲದ ಕಾರಣ ಇದು ಇನ್ನೂ ಸ್ವಲ್ಪ ನೀರಸವಾಗಿ ಕಾಣುತ್ತಿದೆ. ಇದನ್ನು ಸರಿಪಡಿಸಲು ನಾವು ಕೀಫ್ರೇಮ್ಗಳ ಸಹಾಯದಿಂದ ಪ್ರತಿ ಚಿತ್ರದಲ್ಲಿ ಒಂದು ನಿಧಾನವಾದ ಜೂಮ್ ಪರಿಣಾಮವನ್ನು ಸೇರಿಸುತ್ತೇವೆ. ಈಗ ಇದು ಹೆಚ್ಚು ಉತ್ತಮವಾಗಿ ಕಾಣುತ್ತಿದೆ. ಇನ್ಸ್ಪೈರ್ ಸ್ಟೋರಿ ಹಬ್ ತನ್ನ ವಿಡಿಯೋಗಳಲ್ಲಿ ಈ ಫೈರಂಬರ್ ಓವರ್ಲೇ ಅನ್ನು ಸಹ ಬಳಸುತ್ತದೆ. ಅದರ ಲಿಂಕ್ ಅನ್ನು ನಾನು ನಿಮಗೆ ವಿವರಣೆಯಲ್ಲಿ ನೀಡುತ್ತೇನೆ. ನೀವು ಈ ಓವರ್ಲೇ ಅನ್ನು ನಿಮ್ಮ ಟೈಮ್ಲೈನ್ನ ಮೇಲೆ ಆಮದು ಮಾಡಿಕೊಳ್ಳಬೇಕು ಮತ್ತು ಅದರ ಮಿಶ್ರಣ ಮೋಡನ್ನು ಲೈಟನ್ ಅಥವಾ ಸ್ಕ್ರೀನ್ ಎಂದು ಮಾಡಬೇಕು. ಇದರಿಂದ ವಿಡಿಯೋದ ಪ್ರತಿ ದೃಶ್ಯವೂ ಹೆಚ್ಚು ಸಿನಿಮ್ಯಾಟಿಕ್ ಆಗಿ ಕಾಣುತ್ತದೆ. ಈಗ ಎಡಿಟಿಂಗ್ ಕೆಲಸ ಬಹುತೇಕ ಮುಗಿದಿದೆ. ಒಂದು ವಿಷಯ ಮಾತ್ರ ಉಳಿದಿದೆ ಮತ್ತು ಅದು ವಿಡಿಯೋಗೆ ಭಾವನೆಗಳನ್ನು ಸೇರಿಸುವುದು. ವೀಕ್ಷಕರಿಗೆ ನಮ್ಮ ಕಥೆಯನ್ನು ಅನುಭವಿಸಲು ಕಥೆಗೆ ಹೊಂದಿಕೆಯಾಗುವಂತಹ ಹಿನ್ನೆಲೆ ಸಂಗೀತ ಬೇಕು. ಇದಕ್ಕಾಗಿ ನೀವು ಯೂಟ್ಯೂಬ್ ಆಡಿಯೋ ಲೈಬ್ರರಿಯಲ್ಲಿ ಸಂಗೀತವನ್ನು ಹುಡುಕಬಹುದು. ಪ್ರಕಾರದಲ್ಲಿ ಆಂಬಿಯೆಂಟ್ ಅಥವಾ ಸಿನಿಮ್ಯಾಟಿಕ್ ಅನ್ನು ಆಯ್ಕೆ ಮಾಡಿ ಮತ್ತು ಮನಸ್ಥಿತಿಯಲ್ಲಿ ಸ್ಫೂರ್ತಿದಾಯಕ ಅನ್ನು ಆಯ್ಕೆ ಮಾಡಿ. ನಿಮಗೆ ಅನೇಕ ಸಂಗೀತ ಟ್ರ್ಯಾಕ್ಗಳು ಸಿಗುತ್ತವೆ. ಅವುಗಳನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಬಳಸಬಹುದು. ನನಗೆ ಇಲ್ಲಿ ಉತ್ತಮವೆಂದು ಅನಿಸಿದ ಟ್ರ್ಯಾಕ್ಗಳ ಹೆಸರುಗಳನ್ನು ನಾನು ಪರದೆಯ ಮೇಲೆ ನೀಡಿದ್ದೇನೆ. ಆದ್ದರಿಂದ ನೀವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಬಹುದು. ನಾನು ನನ್ನ ವಿಡಿಯೋದಲ್ಲಿ ಸ್ಲೋಲಿ ಅಂಟಿಲ್ ವಿ ಗೆಟ್ ದೇರ್ ಅನ್ನು ಬಳಸುತ್ತೇನೆ ಮತ್ತು ಅಂತಿಮವಾಗಿ ವಿಡಿಯೋವನ್ನು ರಫ್ತು ಮಾಡುತ್ತೇನೆ. ಈಗ ವಿಡಿಯೋವನ್ನು ರಫ್ತು ಮಾಡಲಾಗಿದೆ, ಆದರೆ ಎಡಿಟಿಂಗ್ ಕೆಲಸ ಇನ್ನೂ ಮುಗಿದಿಲ್ಲ, ಏಕೆಂದರೆ ನಾವು ಉಪಶೀರ್ಷಿಕೆಗಳನ್ನು ಕ್ಯಾಪ್ಷನ್ಸ್ ಸೇರಿಸಬೇಕಾಗಿದೆ. ಅದು ನಮ್ಮ ವಿಡಿಯೋವನ್ನು ಇನ್ನಷ್ಟು ಆಕರ್ಷಕವಾಗಿ ಮಾಡುತ್ತದೆ. ಉಪಶೀರ್ಷಿಕೆಗಳನ್ನು ಸೇರಿಸಲು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಒಂದು ಉಚಿತ ಸಾಧನ ಮಾತ್ರ ಲಭ್ಯವಿದೆ. ಅದರ ಹೆಸರು ಕ್ಲಿಪ್. ಇದು ಉಚಿತವಾಗಿದ್ದರೂ ನಾನು ಅದರಿಂದ ಉಪಶೀರ್ಷಿಕೆಗಳನ್ನು ರಚಿಸಿ ನೋಡಿದೆ ಮತ್ತು ಫಲಿತಾಂಶ ತುಂಬಾ ಉತ್ತಮವಾಗಿತ್ತು. ಉಚಿತ ಯೋಜನೆಯಲ್ಲಿ ನೀವು 1080p ವರೆಗಿನ ಫೈಲ್ಗಳನ್ನು ರಫ್ತು ಮಾಡಬಹುದು ಮತ್ತು ಯಾವುದೇ ವಾಟರ್ ಮಾರ್ಕ್ ಇರುವುದಿಲ್ಲ. ಅಂತಿಮವಾಗಿ ನಾವು ಸಂಪೂರ್ಣ ವಿಡಿಯೋವನ್ನು ಮಾಡಿದ್ದೇವೆ. ಅದರ ಥಂಬ್ನೇಲ್ ಮಾಡುವ ಮೊದಲು ಮತ್ತು ಅದನ್ನು ಅಪ್ಲೋಡ್ ಮಾಡುವ ಮೊದಲು ಒಮ್ಮೆ ಅಂತಿಮ ಫಲಿತಾಂಶವನ್ನು ನೋಡೋಣ. छोटे से शहर गोरखपुर की तंग गलियों में हर सुबह सूरज की पहली किरणों के साथ एक ठेले की आवाज गूंजती थी। टमाटर ले लो, आलू ले लो। ये ठेला चलाते थे रामलाल और उनके साथ होता था उनका 16 साल का बेटा आरव। आरव का जीवन साधारण था। सुबह पापा के साथ सब्जियां बेचना, दिन में सरकारी स्कूल जाना और रात को छत पर बैठकर सपने देखना। उसका सबसे बड़ा सपना था IIT में जाना। लेकिन एक सब्जी वाले का बेटा जिसे ठीक से ट्यूशन भी नसीब नहीं, क्या वाकई IIT तक पहुंच सकता है? ಸ್ಟೆಪ್ 6. ಸರಿ, ಇನ್ಸ್ಪೈರ್ ಸ್ಟೋರಿ ಹಬ್ನ ಥಂಬ್ನೇಲ್ಗಳನ್ನು ಸ್ವಲ್ಪ ಸಮಯ ವಿಶ್ಲೇಷಿಸಿದ ನಂತರ ಅವುಗಳಲ್ಲಿ ಒಂದು ಸಾಮಾನ್ಯ ಮಾದರಿ ಕಂಡುಬಂತು. ಅದು ಸಾಮಾನ್ಯವಾಗಿ ವಿಡಿಯೋದ ಶೀರ್ಷಿಕೆಯೇ ಥಂಬ್ನೇಲ್ನಲ್ಲಿ ಪಠ್ಯವಾಗಿ ಪುನರಾವರ್ತನೆಯಾಗುತ್ತದೆ ಮತ್ತು ಅದರೊಂದಿಗೆ ಕಥೆಯನ್ನು ಪ್ರತಿನಿಧಿಸುವ ಒಂದು ಸರಳ AI ರಚಿತ ಚಿತ್ರವಿರುತ್ತದೆ. ನನ್ನ ಕಥೆ IITಗೆ ಹೋಗಲು ಬಯಸುವ ಒಬ್ಬ ಯುವಕನ ಬಗ್ಗೆ ಇರುವುದರಿಂದ ನಾನು ChatGPTಯಿಂದ ಈ ಚಿತ್ರವನ್ನು ರಚಿಸಿದೆ. ಇದು ನನ್ನ ಕಥೆಯನ್ನು ಚೆನ್ನಾಗಿ ಪ್ರತಿನಿಧಿಸುತ್ತದೆ. ಅಂತಿಮವಾಗಿ ನಾನು ಅದರ ಮೇಲೆ ನಮ್ಮ ವಿಡಿಯೋದ ಶೀರ್ಷಿಕೆಯಲ್ಲಿನ ಪಠ್ಯವನ್ನು ಬರೆದೆ ಮತ್ತು ಥಂಬ್ನೇಲ್ ಸಿದ್ಧವಾಯಿತು. ಈಗ ನಾನು ಹೋಗಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ.